ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಹೊಸದುರ್ಗ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕಚೇರಿ ಎದುರು ಕಾಂಗ್ರೆಸ್ ಮುಖಂಡರ ತಲೆಬೋಳಿಸಿ ಪ್ರತಿಭಟನೆ. ಪ್ರವಾಸಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಪದ್ಮರಾಜ ರಾಯಂಗೋತ್ ಪ್ರತಿಭಟನೆ ನಡೆಸಿರುವುದು. ಗವರ್ನರ್ ಅವರ ವಿರುದ್ಧ ಕಾಸರಗೋಡಿನಲ್ಲೂ ಎಸ್ಎಫ್ಐ ಪ್ರತಿಭಟನೆ. ಗವರ್ನರ್ ಅವರನ್ನು ಅವಹೇಳನ ಮಾಡಿ ಹಾಕಲಾದ ಬ್ಯಾನರ್. ಪೈವಳಿಕೆಯಲ್ಲಿ ಅನುಮತಿಸಿದ ಸರ್ಕಾರಿ ಐಟಿಐ ಇನ್ನೂ ಸಾಕಾರಗೊಂಡಿಲ್ಲ. ಮೊದಲ ಪಿಣರಾಯಿ ಸರ್ಕಾರ ಆಗಿದ್ದು ಸರ್ಕಾರಿ ಐಟಿಐ ಘೋಷಿಸಿರುವುದು. ಸಮಸ್ತ 100ನೇ ವಾರ್ಷಿಕ ಘೋಷಣಾ ಸಮ್ಮೇಳನ ಡಿಸೆಂಬರ್ 30ರಂದು. ಸಮ್ಮೇಳನದ ಮುನ್ನೋಡಿಯಾಗಿ ಮೀಡಿಯಾ ಸಂಗಮ. ಅದ್ಭುತ ಚಿತ್ರಗಳನ್ನು ರಚಿಸಿ ಗಮನಾರ್ಹವಾಗುತ್ತಿದ್ದಾರೆ ಕಾಸರಗೋಡು ಚೆಟ್ಟುಂಗುಳಿಯ ಬಿಎಂ ಬಶೀರ್. ಇವರು ರಚಿಸಿದ ಎಂಎ ಯೂಸಫ್ ಅಲಿ ಅವರ ಚಿತ್ರ ಕಲಾವಂತಿಕೆಗೆ ಸಾಕ್ಷಿ. ವಾರ್ತೆಗಳು ವಿವರವಾಗಿ. ಹೊಸದುರ್ಗ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕಚೇರಿ ಎದುರು ಕಾಂಗ್ರೆಸ್ ಮುಖಂಡರ ತಲೆಬೋಳಿಸಿ ಪ್ರತಿಭಟನೆ. ಕಾಂಗ್ರೆಸ್ ಆಡಳಿತವಿರುವ ಹೊಸದುರ್ಗ ಸಹಕಾರಿ ಬ್ಯಾಂಕ್ನಲ್ಲಿ ನಡೆದಿರುವ ಹಣಕಾಸು ಅವ್ಯವಹಾರದ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಲಾಯಿತು. ಬ್ಯಾಂಕ್ ನಿರ್ದೇಶಕರು ಆದ ಪ್ರವಾಸಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ പത്മരാജൻ അയങ്കോത്ത് പ്രതിഭಟನೆ ನಡೆಸಿರುವುದು. രൂപീകരിക്കുകയും അതിന്റെ അടിസ്ഥാനത്തിൽ കൃത്യമായി പ്രതിഷേധ പരിപാടികൾ സംഘടിപ്പിക്കാൻ തീരുമാനിച്ചത്. ആശ്ചര്യകരമെന്ന് പറയട്ടെ, ഇതുമായി ബന്ധപ്പെട്ട പരാതികൾ ബന്ധപ്പെട്ട ഡിപ്പാർട്ട്മെന്റിൽ നൽകിയപ്പോൾ ആ ബന്ധപ്പെട്ട ഡിപ്പാർട്ട്മെന്റ് അധികാരികൾ യാതൊരു നടപടിയിലേക്കും തുനിയുന്നില്ല എന്നത് എന്നെ ആശ്ചര്യപ്പെടുത്തുന്നു. അതിൽ എല്ലാവരും ഞാൻ കുറ്റപ്പെടുന്നത് 1-2 ആൾക്കാർ, അതിൽ ഉത്തരവാദിത്തപ്പെട്ട ആൾക്കാർ അതിലേക്ക് യാതൊരു രീതിയിലുള്ള നടപടിയോ മറുപടിയോ നൽകാൻ തയ്യാറാവുന്നില്ല. അപ്പോൾ ഈ നേതൃത്വത്തിൻ്റെ ഈ അഴിമതിക്ക് കൂട്ടുപിടിക്കുന്ന നേതൃത്വത്തിനെതിരെയുള്ള ശക്തമായ താക്കീതാണ് ഇത്. പൊതുസമൂഹത്തിൽ ഇത് ചർച്ചയാവണം. ഇതുപോലുള്ള അഴിമതി വീരന്മാരെ ഇനി പൊതുസമൂഹത്തിൽ പൊതുപ്രവർത്തനത്തിന് അനുവദിക്കാത്ത രീതിയിൽ ജനങ്ങൾ ഉണർന്ന് പ്രതികരിക്കണമെന്ന് മാത്രമാണ് എനിക്ക് ഈ അവസരത്തിൽ പറയാനുള്ളത്. ಕಾಸರಗೋಡಿನಲ್ಲೂ ಗವರ್ನರ್ ಅವರ ವಿರುದ್ಧ ಎಸ್ಎಫ್ಐ ಪ್ರತಿಭಟನೆ. ಕಾಂಜಂಗಾಡ್ ನಗರದಲ್ಲಾಗಿದ್ದು ಗವರ್ನರ್ ಅವರನ್ನು ಅವಹೇಳನ ಮಾಡಿ ಬ್ಯಾನರ್ ಹಾಕಿರುವುದು. ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್ ಅವರ ವಿರುದ್ಧ ಕಾಸರಗೋಡಿನಲ್ಲೂ ಎಸ್ಎಫ್ಐ ಪ್ರತಿಭಟನೆ ತೀವ್ರ. ಕಾಂಜಂಗಾಡ್ ಬಸ್ ನಿಲ್ದಾಣ ಪ್ರದೇಶದಲ್ಲಿ ರಾಜ್ಯ ಹೆದ್ದಾರಿಯುದ್ದಕ್ಕೂ ಗವರ್ನರ್ ಅವರ ವಿರುದ್ಧ ಬ್ಯಾನರ್ ಹಾಕಲಾಗಿದೆ. ಬ್ಯಾನರ್ನಲ್ಲಿ ಗವರ್ನರ್ ಅವರನ್ನು ಟೀಕಿಸಲಾಗಿದೆ. ಚಾನ್ಸಲರ್ ಕೇರಳಬಿಡಿ ಎಂಬ ಘೋಷವಾಕ್ಯದೊಂದಿಗಿನ ಡಿವೈಎಫ್ಐನ ಬ್ಯಾನರ್ ಅನ್ನು ಕಾಂಜಂಗಾಡ್ನಲ್ಲಿ ಹಾಕಲಾಗಿರುವುದು. ಶಾಖೆಯಲ್ಲಿ ಕಲಿಸಿರುವುದನ್ನು ಶಾಖೆಯಲ್ಲೇ ಪ್ರದರ್ಶಿಸಿ ಎಂಬ ಬ್ಯಾನರ್ನೊಂದಿಗೆ ಕಾಸರಗೋಡು ಸರ್ಕಾರಿ ಕಾಲೇಜಿನ ಮುಂಭಾಗದಲ್ಲಿ ಎಸ್ಎಫ್ಐ ಕಾರ್ಯಕರ್ತರು ಪ್ರತಿಭಟಿಸಿದರು. ಕ್ಯಾಲಿಕಟ್ ವಿಶ್ವವಿದ್ಯಾನಿಲಯದ ಸೆನೆಟ್ಗೆ ಸಂಘ ಪರಿವಾರದ ನಾಮಿನಿಗಳನ್ನು ಸೇರಿಸಲು ಗವರ್ನರ್ ಅವರು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿ ಎಸ್ಎಫ್ಐ ಪ್ರತಿಭಟನೆ ನಡೆಸುತ್ತಿದೆ. ಇದರ ಭಾಗವಾಗಿ ಕಾಸರಗೋಡಿನಲ್ಲೂ ಬ್ಯಾನರ್ ಹಾಕಿ ಪ್ರತಿಭಟನೆ ನಡೆಸಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೈವಳಿಕೆಯಲ್ಲಿ ಅನುಮತಿಸಿದ ಸರ್ಕಾರಿ ಐಟಿಐ ಇನ್ನೂ ಸಾಕಾರಗೊಂಡಿಲ್ಲ. ಮೊದಲ ಪಿಣರಾಯಿ ಸರ್ಕಾರ ಆಗಿತ್ತು. ಇಡುಕಿ ಮತ್ತು ಕಾಸರಗೋಡಿನಲ್ಲಿ ಸರ್ಕಾರಿ ಐಟಿಐ ಘೋಷಿಸಿರುವುದು. ಮಂಜೇಶ್ವರ ನಿಯೋಜಕ ಮಂಡಲದ ಪೈವಳಿಕೆಯಲ್ಲಿ ಅನುಮತಿಸಿದ ಸರ್ಕಾರಿ ಐಟಿಐ ಇನ್ನೂ ಸಾಕಾರಗೊಂಡಿಲ್ಲ. ಭಾಷಾ ಅಲ್ಪಸಂಖ್ಯಾತರ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಇಡುಕ್ಕಿ ಮತ್ತು ಕಾಸರಗೋಡಿನಲ್ಲಿ ಮೊದಲ ಪಿಣರಾಯಿ ಸರ್ಕಾರ ಆಗಿತ್ತು ಸರ್ಕಾರಿ ಐಟಿಐ ಘೋಷಿಸಿರುವುದು. ಆದರೆ ಘೋಷಣೆಯಾಗಿ ವರ್ಷಗಳೇ ಕಳೆದರೂ ಮುಂದಿನ ಕ್ರಮ ಕೈಗೊಂಡಿಲ್ಲ ಎಂದು ಸರ್ಕಾರದಿಂದ ಸದ್ಯಕ್ಕೆ ಈ ಬಗ್ಗೆ ಸ್ಪಷ್ಟತೆಯಿಲ್ಲ. ವಿಧಾನಸಭೆಯಲ್ಲಿ ಹಲವು ಪ್ರಶ್ನೆಗಳನ್ನು ಎತ್ತಿದ್ದು ഇലാഖാ സಚಿವರೊಂದಿಗೆ ചർച്ചിಸಿದರೂ ಯಾವುದೇ ഫല ಸಿಕ್ಕಿಲ್ಲ. ഭാഷാ ന്യൂനപക്ഷങ്ങൾക്ക് അനുവദിച്ചൊരു ITI ഭാഷാ ന്യൂനപക്ഷങ്ങൾക്ക് നൽകാതെ അവരില്ലാത്ത ചീമേനിയിൽ നിർമ്മിച്ച ഒരു ദുരവസ്ഥയാണ് ഞാൻ കണ്ടത്. ഞാൻ സഭയിലും മന്ത്രിമാരുടെ ശ്രദ്ധയിലും പലപ്പോഴും പെടുത്തിയൊരു കാര്യമാണ്. അപ്പോഴൊക്കെ അവർ നൽകിയൊരു വാഗ്ദാനം, അതിന് പകരമായി ഒരു ITI അതേ പയ്യോളികയിൽ നൽകുമെന്ന് എനിക്ക് ഉറപ്പ് നൽകിയിരുന്നു. ഞാനവിടെ സ്ഥലം കണ്ടെത്തി. പഞ്ചായത്ത് ഭരണസമിതി വാടക കെട്ടിടത്തിൽ നിങ്ങൾ ITI നൽകുന്നുവെങ്കിൽ ഞങ്ങളെ തുടങ്ങാൻ റെഡിയാണെന്ന് ബില്ലിംഗ് അറിയിച്ചിട്ടുണ്ട്. എന്നിട്ട് പോലും ഇതുവരെ മെല്ലെപ്പോക്കാണ്. ഈ മേഖലയോട് കാലാകാലങ്ങളിൽ കാണിക്കുന്ന അവഗണനയുടെ ഏറ്റവും മികച്ചൊരു ഉദാഹരണമാണ് ഞങ്ങൾക്ക് അനുവദിച്ച, ഞങ്ങൾക്ക് അർഹതപ്പെട്ട, ഞങ്ങൾക്ക് അവകാശപ്പെട്ട ITI ചീമേനയിൽ സ്ഥാപിക്കുന്നു. അതിന് പകരം തരാമെന്ന് പറഞ്ഞതുപോലും തരാത്ത ഒരവസ്ഥ. ജനുവരി മാസം നിയമസഭ ആരംഭിക്കുമ്പോൾ തീർച്ചയായും വീണ്ടും ഈ വിഷയം സഭയിൽ ഉന്നയിക്കും, മിനിസ്റ്ററുമായി ചർച്ച ചെയ്യും. ಇದಕ್ಕಾಗಿ ಪೈವಳಿಕೆ ಬಾಯರ್ ರಸ್ತೆಯ ಕಾಯರ್ಕಟ್ಟ ಒಳಚಾಲ್ ಎಂಬ ಸ್ಥಳದಲ್ಲಿ ಸುಮಾರು 3 ಎಕರೆ ಕಂದಾಯ ಭೂಮಿ ಪತ್ತೆ ಮಾಡಲಾಗಿತ್ತು.
ಈ ಸ್ಥಳವು ಸಾರಿಗೆ ಸೌಲಭ್ಯ ಸೇರಿದಂತೆ ಎಲ್ಲದಕ್ಕೂ ತುಂಬ ಅನುಕೂಲಕರವಾಗಿದೆ ಮತ್ತು ಪೈವಳಿಕೆ ಟೌನ್ನಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಸರ್ಕಾರ ITI ಘೋಷಿಸಿದಾಗ ಕಟ್ಟಡ ಸೇರಿದಂತೆ ಮೂಲಸೌಕರ್ಯಗಳನ್ನು ಸಿದ್ಧಪಡಿಸಲಾಗುವುದೆಂದು ಪಂಚಾಯಿತಿ ಆಡಳಿತ ಸಮಿತಿ ತಿಳಿಸಿತ್ತು. ಆದರೆ ಈ ಬಗ್ಗೆ ಸರ್ಕಾರ ಇನ್ನೂ ಯಾವುದೇ ಉತ್ತರ ನೀಡಿಲ್ಲ. ಆರ್ಥಿಕ ಹೊರೆಯಿಂದಾಗಿ ಮುಂದಿನ ಕಾಮಗಾರಿ ಆರಂಭಿಸಲು ಸಾಧ್ಯವಾಗಿಲ್ಲ. ಪೈವಳಿಕೆ ITI ಅನ್ನು ಸಾಕಾರಗೊಳಿಸಲು ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಹೋರಾಟ ಕಾರ್ಯಕ್ರಮಗಳ ನೇತೃತ್ವ വഹിಸುವುದಾಗಿ സ്ഥಳീയರು ಹೇಳುತ್ತಾರೆ. ഈ അടുത്ത് സർക്കാർ ആവശ്യപ്പെട്ട സ്ഥിതിക്ക് ഞങ്ങൾ പൈവളിക പഞ്ചായത്ത് ഭരണസമിതി അതിലേക്ക് വേണ്ടിയുള്ള സ്ഥലം, അതുപോലെ തന്നെ താൽക്കാലികമായി തുടങ്ങാൻ വേണ്ടിയിട്ടുള്ള സൗകര്യങ്ങൾ ഒക്കെയും ചെയ്തിട്ട് ഭരണസമിതിയുടെ അനുമതി സർക്കാരിലേക്ക് കൊടുത്തിട്ടും ഇപ്പോൾ 1 വർഷമായി. എന്നിട്ടും നമ്മുടെ ITI ഇതുവരെയും ITI കോളേജ്, പൈവളിക ITI കോളേജ് ഇതുവരെ യാഥാർത്ഥ്യമായിട്ടില്ല. ഒരുപാട് വിദ്യാർത്ഥികൾ, ഈ മേഖലയിലുള്ള വിദ്യാർത്ഥികൾ കർണാടകയാണ് പഠിക്കാൻ വേണ്ടി ആശ്രയിക്കുന്നത്. ഈ പ്രദേശത്ത് പ്ലസ് വണ്ണിന് പോലും സീറ്റ് ലഭിക്കാത്ത ഒരു സാഹചര്യമാണ് ഈ പ്രദേശത്തുള്ളത്. അപ്പോൾ തുടർ വിദ്യാഭ്യാസത്തിന് കർണാടകയാണ് ആശ്രയിക്കേണ്ടി വരുന്നത്. പൈവളിക ITI യാഥാർത്ഥ്യമായാൽ തീർച്ചയായും ഈ മേഖലയിലുള്ള ഒരുപാട് വിദ്യാർത്ഥികൾക്ക് അത് വലിയൊരു ഗുണകരമാകുന്ന കാര്യമാണ്. അതുകൊണ്ട് എത്രയും പെട്ടെന്ന് അത് യാഥാർത്ഥ്യമാവട്ടെ എന്ന് ഞങ്ങളൊക്കെയും ആഗ്രഹിക്കുകയാണ്. 90% ಭಾಷಾ ಅಲ್ಪಸಂಖ್ಯಾತ ಜನರು ವಾಸವಾಗಿರುವ ಪ್ರದೇಶವಾಗಿದೆ ಪೈವಳಿಕೆ. ಅಲ್ಲದೆ ಗಡಿ ಪ್ರದೇಶ ಎಂಬ ಪರಿಗಣನೆ ITI ಪ್ರಕಟಣೆಯಲ್ಲಿದೆ. ತಾಂತ್ರಿಕ ಶಿಕ್ಷಣಕ್ಕೆ ಇಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದ ಕಾರಣ ಈ ಭಾಗದ ಜನರು ಕರ್ನಾಟಕದ ಮಂಗಳೂರಿನಂತಹ ನಗರಗಳನ್ನು ಅವಲಂಬಿಸಿದ್ದಾರೆ. ರಾಜಕೀಯ ಪ್ರಭಾವದ ಫಲವಾಗಿ ಭಾಷಾ ಅಲ್ಪಸಂಖ್ಯಾತರು ಇಲ್ಲದ ಕುತ್ತಿಕೋಲ್ನಲ್ಲಿ ITI ಅನುಮತಿಸಿ ಕಾಮಗಾರಿ ಆರಂಭಿಸಲಾಗಿದೆ. ಧನ್ರಾಜ್, ನ್ಯೂಸ್ ಬ್ಯೂರೋ, ಉಪ್ಪಳ. ಸಮಸ್ತ 100ನೇ ವಾರ್ಷಿಕ ಘೋಷಣಾ ಸಮ್ಮೇಳನ ಡಿಸೆಂಬರ್ 30ರಂದು ಕಾಸರಗೋಡಿನ ಚಟ್ಟಂಜಾಲ್ ಮಾಲಿಕ್ ದಿನಾರ್ ನಗರದಲ್ಲಿ ನಡೆಯಲಿದೆ. ಸಮ್ಮೇಳನದ ಮುನ್ನೋಡಿಯಾಗಿ ಪ್ರೆಸ್ ಕ್ಲಬ್ನ ಸಹಯೋಗದಲ್ಲಿ ಮೀಡಿಯಾ ಸಂಗಮ ನಡೆಸಲಾಯಿತು. 3 ವರ್ಷಗಳ ಸಮಗ್ರ ಕ್ರಿಯಾ ಯೋಜನೆಯೊಂದಿಗೆ ಸಮಸ್ತದ 100ನೇ ವಾರ್ಷಿಕವನ್ನು ಆಚರಿಸುತ್ತಿರುವುದು. ಡಿಸೆಂಬರ್ 30ರಂದು ಸಾಯಂಕಾಲ 4 ಗಂಟೆಗೆ ಚಟ್ಟಂಜಾಲ್ ಮಾಲಿಕ್ ದಿನಾರ್ ನಗರದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ರಾಜ್ಯದ ವಿವಿಧೆಡೆಯಿಂದ ಸುಮಾರು 50 ಜನರು ಭಾಗವಹಿಸಲಿದ್ದಾರೆ. ಸಮ್ಮೇಳನದ ಅಂಗವಾಗಿ ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ಮೀಡಿಯಾ ಸಂಗಮವನ್ನು ಆರ್ಫನೇಜ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ N. ಅಲಿ ಅಬ್ದುಲ್ಲಾ ಅವರು ಉದ್ಘಾಟಿಸಿ ಮಾತನಾಡಿ, കേരളീയ സമാജಕ್ಕೆ ದಿಕ್ಕು ತೋರಿಸಿದ ಮಹಲ್ കേന്ദ്രವಾಗಿದೆ സമസ്ത കേരള ജമിയത്തുൽ ഉലമ ಎಂದು ಹೇಳಿದರು. 3 കൊല്ലക്കാലം നീണ്ടു നിൽക്കുന്ന 100ാം വാർഷിക സമ്മേളന പദ്ധതികൾ വെറും സമ്മേളനങ്ങൾ മാത്രമാണോ, അല്ല പ്രഖ്യാപനങ്ങളിൽ ഒതുങ്ങുമോ, അല്ല വല്ല പ്രായോഗിക കർമ്മ പദ്ധതികളും ഈ സമൂഹത്തിൻ്റെ മുമ്പിൽ സമർപ്പിക്കാനുണ്ടോ? ഇത്യാദി കാര്യങ്ങളെല്ലാം 30ാം തീയതി 4 മണിക്ക് ആരംഭിക്കുന്ന പ്രഖ്യാപന സമ്മേളനത്തിൽ വെച്ച് നമ്മെ അറിയിക്കും. ಕೇರಳ ಮುಸ್ಲಿಂ ಜಮಾತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಳ್ಳಂಗೋಡು ಅಬ್ದುಲ್ ಖಾದರ್ ಮದನಿ ಅಧ್ಯಕ್ಷತೆ ವಹಿಸಿದ್ದರು. ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ಪದ್ಮೇಶ್, ಜೊತೆ ಕಾರ್ಯದರ್ಶಿ ಪ್ರದೀಪ್ GN ಮಾತನಾಡಿದರು. ಸ್ವಾಗತ ಸಮಿತಿಯ ಮೀಡಿಯಾ ಸೆಲ್ ಚೇರ್ಮನ್ CL ಹಮೀದ್ ಸ್ವಾಗತಿಸಿ ಕನ್ವೀನರ್ ಅಲಿ ಮೊಗ್ರಾಲ್ ಧನ್ಯವಾದವಿತ್ತರು. ಸೈಯದ್ ಜಾಫರ್ ಸ್ವಾದಿಕ್ ತಂಗಳ್ ಮಾಣಿಕೋತ್, ಅಬ್ದುಲ್ಲಾ ಮೊಹಮ್ಮದ್ ಕುಂಜಿ ಉಳುವರ್, ಹಾಫಿಲ್, ಅಬ್ದುಲ್ ಲತೀಫ್, ಖಲೀಲ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತನಿಮಾ ಕಲಾ ಸಾಹಿತ್ಯ ವೇದಿ ಕಾಸರಗೋಡು ಘಟಕದ ಆಶ್ರಯದಲ್ಲಿ ಪ್ರವಾಸಿ ಅನುಭವಗಳನ್ನು ಹಂಚಿಕೊಳ್ಳಲು ಆಯೋಜಿಸಿದ್ದ ಕಡಲ್ ಕಾಟ್ ಕಾರ್ಯಕ್ರಮ ಗಮನಾರ್ಹವಾಯಿತು. ಪ್ರವಾಸಿಯೂ ಆದ ಶಾಸಕ N. ನೆಲ್ಲಿಕುನ್ ಉದ್ಘಾಟಿಸಿದರು. ತನಿಮಾ ಕಲಾ ಸಾಹಿತ್ಯ ವೇದಿ ಕಾಸರಗೋಡು ಘಟಕದ ಆಶ್ರಯದಲ್ಲಿ ಮಾಸಿಕ ಕಾರ್ಯಕ್ರಮವಾದ ವಾಕುಗಳ್ ಪೂಕೊನ್ನ ಕಾಲಂ ಎಂಬ ಕಾರ್ಯಕ್ರಮ ನಡೆದು ಬರುತ್ತಿದೆ. ಇದರ ಅಂಗವಾಗಿ ಪ್ರವಾಸಿ ಜೀವನದ ಅನುಭವಗಳನ್ನು ಹಂಚಿಕೊಳ್ಳಲು ಕಡಲ್ ಕಾಟ್ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾಸರಗೋಡು ಡೈಲಾಗ್ ಸೆಂಟರ್ ಹಾಲ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ತಮ್ಮ ಪ್ರವಾಸಿ ಜೀವನದ ಅನುಭವಗಳನ್ನು ಹಂಚಿಕೊಂಡರು. ಪ್ರವಾಸಿಯೂ ಆದ ಶಾಸಕ N. ನೆಲ್ಲಿಕುನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅವರು ತಮ್ಮ ಪ್ರವಾಸಿ ಜೀವನದ ಅನುಭವವನ್ನು ಹಂಚಿಕೊಂಡರು. ഭാഗ്യം തുണച്ചാൽ എവിടെയും നമുക്ക് എത്തിപ്പെടാൻ പറ്റുന്ന ഒരു സ്ഥലം ഏതാണ് എന്ന് ചോദിച്ചാൽ ഗൾഫാണ് എന്ന കാര്യത്തിൽ യാതൊരു സംശയവും. നമുക്ക് വിദ്യാഭ്യാസം ഉണ്ടായിട്ട് കാര്യമില്ല, കഴിവുണ്ടായിട്ട് കാര്യമില്ല. ഭാഗ്യം തുണച്ചാൽ എവിടെയും ഒരാൾക്ക് എത്താൻ പറ്റുന്ന ഒരു സ്ഥലം ഗൾഫാണ് എന്ന കാര്യത്തിൽ യാതൊരു സംശയവും. ತನಿಮಾ ಕಲಾ ಸಾಹಿತ್ಯ ವೇದಿ ಅಧ್ಯಕ್ಷ ಅಬು ತ್ವಾಯಿ ಅಧ್ಯಕ್ಷತೆ ವಹಿಸಿದ್ದರು. ಲೇಖಕ ಮೊಹಮ್ಮದ್ ಫರ್ಹಾನ್ ತಿಕ್ಕರಿಪುರ ಮುಖ್ಯ ಭಾಷಣ ಮಾಡಿದರು. ಅಮೀರ್ ಪಳ್ಳಿಯನ್, ರವೀಂದ್ರನ್ ಪಾಡಿ, ಶಾಫಿ ಚೂರಿಪಳ್ಳ, ಸಕೀನಾ ಅಕ್ಬರ್, ಬಶೀರ್, ಮೊಹಮ್ಮದ್ ಕುಂಜಿ ಮಾಷ್, ಯೂಸುಫ್ ಏರಿಯಲ್ ಸಹ ತಮ್ಮ ಪ್ರವಾಸಿ ಜೀವನದ ಅನುಭವಗಳನ್ನು ಹಂಚಿಕೊಂಡರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕ್ಯಾನ್ವಾಸ್
ಕ್ಯಾನ್ವಾಸ್ನಲ್ಲಿ ಜೀವ ಮಿಡಿಯುವ ಚಿತ್ರಗಳನ್ನು ರಚಿಸಿ ಗಮನಾರ್ಹವಾಗುತ್ತಿದ್ದಾರೆ ಕಾಸರಗೋಡು ಚೆಟ್ಟುಂಗುಳಿಯ ಬಿಎಂ ಬಶೀರ್. ಇತ್ತೀಚೆಗೆ ರಚಿಸಿದ ಎಂಎ ಯೂಸುಫ್ ಅಲಿ ಅವರ ಚಿತ್ರ ಬಶೀರ್ ಅವರ ಕಲಾವಂತಿಕೆಯ ಸಾಕ್ಷಿಯಾಗಿದೆ. 17 ವರ್ಷಗಳಿಂದ ಚಿತ್ರಕಲಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಬಿಎಂ ಬಶೀರ್. ಕಾಸರಗೋಡಿನ ಕುಲ್ಸು ಆರ್ಟ್ಸ್ನಲ್ಲಾಗಿತ್ತು ಕಲಾ ತರಬೇತಿ. ಹಲವಾರು ಚಿತ್ರಗಳನ್ನು ಬಶೀರ್ ಕ್ಯಾನ್ವಾಸ್ನಲ್ಲಿ ರಚಿಸಿದ್ದಾರೆ. ಐತಿಹಾಸಿಕ ನೆನಪುಗಳಿಂದ ಕೂಡಿದ ಮಾಲಿಕ್ ದಿನಾರ್ ಮಸೀದಿಯ ಚಿತ್ರ ಮತ್ತು ಪುಟ್ಟ ಕೃಷ್ಣನ ಚಿತ್ರವು ಬಹಳ ಆಕರ್ಷಕವಾಗಿದೆ. ಆಕ್ರಿಲಿಕ್ ಪೋಸ್ಟರ್ ಬಣ್ಣವನ್ನು ಬಳಸಿ ಸುಂದರವಾದ ಚಿತ್ರಗಳನ್ನು ರಚಿಸಲಾಗುವುದು. ಬಶೀರ್ ಅವರು ಬಿಡಿಸಿದ ಯೂಸುಫ್ ಅಲಿ ಅವರ ಚಿತ್ರವು ಈಗ ಗಮನಾರ್ಹವಾಗಿದೆ. ಯೂಸುಫ್ ಅಲಿ ಅವರನ್ನು ತುಂಬಾ ಇಷ್ಟಪಡುವ ಬಶೀರ್ ಅವರು ಸ್ವಂತವಾಗಿ ಥೀಮ್ ತಯಾರಿಸಿ ಈ ಚಿತ್ರವನ್ನು ಕ್ಯಾನ್ವಾಸ್ನಲ್ಲಿ ರಚಿಸಿದ್ದಾರೆ. ಹದಿನಾಲ್ಕು ದಿನಗಳನ್ನು ತೆಗೆದುಕೊಂಡು 3 ಅಡಿ ಉದ್ದ 2 ಅಡಿ ಅಗಲದ ಕ್ಯಾನ್ವಾಸ್ನಲ್ಲಿ ಯೂಸುಫ್ ಅಲಿ ಅವರ ಚಿತ್ರವನ್ನು ರಚಿಸಿದ್ದಾರೆ. ಚಿತ್ರವನ್ನು ಯೂಸುಫ್ ಅಲಿ ಅವರಿಗೆ ನೇರವಾಗಿ ಹಸ್ತಾಂತರಿಸಬೇಕು ಎಂಬುದು ಬಶೀರ್ ಅವರ ആസೆ. കൈ കെട്ടി നിന്ന ചിത്രത്തിന് കൈനെ കെട്ടിയ ഭാഗം കട്ട് ചെയ്തിട്ട് ബാക്കി അദ്ദേഹത്തിൻ്റെ ശരീരത്തിലേക്ക് ബാക്കി ചിത്രങ്ങൾ വരച്ചിട്ട് അതിന് മുകളിൽ കൂടി കൈ ഇങ്ങനെ വെച്ചുകൊണ്ടാണ് ഞാൻ വരച്ചത്. പിന്നെ ഒരു സൈഡ് പിന്നെ വരച്ചത് ബുർജ് ഖലീഫാൻ്റെ ഒരു ചിത്രം, അത് ഗൾഫിൻ്റെ ആണ്. പിന്നെ ഒരു സൈഡ് ഇന്ത്യൻ്റെ താജ്മഹൽ ബാക്ക്ഗ്രൗണ്ട്, അങ്ങനെ എല്ലാം ഉൾപ്പെടുത്തിയിട്ട് ഒരു നല്ലൊരു വെറൈറ്റി കൂടിയാണ് ഞാൻ ഈ ചിത്രം വരച്ചത്. എനിക്ക് ഏറ്റവും ആഗ്രഹം യൂസുഫ് അലി സാറിനെ കണ്ടിട്ട് ഈ ചിത്രം എങ്ങനെയെങ്കിലും എനിക്ക് കൊടുക്കണം, നന്നായിട്ട് പ്രേം ചെയ്തിട്ട് കൊടുക്കാനാണ് ഞാൻ ആഗ്രഹിക്കുന്നുണ്ടത്. ಚಿತ್ರಕಲಾವಿದರು ಮಾತ್ರವಲ್ಲದೆ ಜನಪ್ರಿಯ ಮೇಕಪ್ ಆರ್ಟಿಸ್ಟ್ ಕೂಡ ಆಗಿದ್ದಾರೆ ಬಶೀರ್. ವಾಲ್ ಪೇಂಟ್ 3D ವಿನ್ಯಾಸಗಳನ್ನು ಬಶೀರ್ ರಚಿಸುತ್ತಾರೆ. ತಮ್ಮ ಜೀವನವನ್ನು ಕಲೆಗಾಗಿ ಮುಡುಪಾಗಿಟ್ಟರೂ ಈ ಚಿತ್ರಗಾರನಿಗೆ ಸ್ವಂತ ಮನೆಯಿಲ್ಲ. ಮತ್ತೊಬ್ಬರ ಸಹಾಯದಿಂದ ಇರುವ ಮನೆಯಲ್ಲಿ ಕುಟುಂಬದೊಂದಿಗೆ ವಾಸಿಸುತ್ತಿದ್ದಾರೆ. ಬಶೀರ್ ಅವರ ಕಲೆಗೆ ಪತ್ನಿ ಫೌಜಿಯಾ, ಮಕ್ಕಳಾದ +2 ವಿದ್ಯಾರ್ಥಿ ಅಹಮದ್ ಕಬೀರ್ ಮತ್ತು ಡಿಗ್ರಿ ವಿದ್ಯಾರ್ಥಿನಿ ಫರ್ಹಾನರವರ ಸಂಪೂರ್ಣ ಬೆಂಬಲವಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಸಿಪಿಐಎಂ ಬದಿಯಡ್ಕ ನೀರ್ಚಾಲು ಸ್ಥಳೀಯ ಸಮಿತಿ ನೇತೃತ್ವದಲ್ಲಿ ಬದಿಯಡ್ಕ ಗ್ರಾಮ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಲಾಯಿತು. ಕುಡಿಯುವ ನೀರು ಸರಬರಾಜು ಮೋಟಾರು ಕಳ್ಳತನವಾಗಿರುವ ಘಟನೆಯ ಬಗ್ಗೆ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿರುವುದು. ಪೆರಡಾಲ ಪರಿಶಿಷ್ಟ ವರ್ಗ ಕಾಲೋನಿಯಲ್ಲಿ ಕುಡಿಯುವ ನೀರು ಸರಬರಾಜು ಮೋಟಾರು ಕಳ್ಳತನವಾಗಿರುವ ಘಟನೆ ಬಗ್ಗೆ ತನಿಖೆ ನಡೆಸಬೇಕು, ಇದರಲ್ಲಿ ಭಾಗಿಯಾದ ಗ್ರಾಮ ಪಂಚಾಯತ್ ಸದಸ್ಯ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಸಿಪಿಐಎಂ ಬದಿಯಡ್ಕ ನೀರ್ಚಾಲು ಸ್ಥಳೀಯ ಸಮಿತಿ ನೇತೃತ್ವದಲ್ಲಿ ಬದಿಯಡ್ಕ ಗ್ರಾಮ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಲಾಯಿತು. ಬದಿಯಡ್ಕ ಪೇಟೆಯ ಸಿಪಿಎಂ ಕಚೇರಿ ಪರಿಸರದಿಂದ ಹೊರಟ ಮೆರವಣಿಗೆಯನ್ನು ಗ್ರಾಮ ಪಂಚಾಯತ್ ಎದುರು ಪೊಲೀಸರು ತಡೆದರು. കോൺഗ്രസിന്റെ നേതാവേ, കള്ളന്മാരുടെ നേതാവേ, എതിയെടുക്ക പഞ്ചായത്ത് നിന്റെയൊന്നും തറവാടല്ല. ಜಿಲ್ಲಾ ಸಮಿತಿ ಸದಸ್ಯ ಮೊಹಮ್ಮದ್ ಹನೀಫಾ ಉದ್ಘಾಟಿಸಿದರು. ಬದಿಯಡ್ಕ ಸ್ಥಳೀಯ ಕಾರ್ಯದರ್ಶಿ ಚಂದ್ರನ್ ಪೋಯಕಂಡಂ ಅಧ್ಯಕ್ಷತೆ ವಹಿಸಿದ್ದರು. ನೀರ್ಚಾಲು ಸ್ಥಳೀಯ ಕಾರ್ಯದರ್ಶಿ ಸುಬೈರ್ ಸ್ವಾಗತಿಸಿದರು. ಸಮಿತಿ ಸದಸ್ಯರಾದ ಬಿ ಶೋಭಾ, ಶಾರದಾ, ಗ್ರಾಮ ಪಂಚಾಯಿತಿ ಸದಸ್ಯೆ ಜ್ಯೋತಿ ಕಾರ್ಯಾಡು, ಕೃಷ್ಣ ಬದಿಯಡ್ಕ, ಪಿ ರಂಜಿತ್, ಎಂಎಸ್ ಶ್ರೀಕಾಂತ್, ರಾಧಾಕೃಷ್ಣ ರೈ ಮುಂತಾದವರು ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮುಳ್ಳೇರಿಯಾ ಬಿಸಿನೆಸ್ ಅಸೋಸಿಯೇಷನ್ ಏರ್ಪಡಿಸುವ ಮುಳ್ಳೇರಿಯಾ ಟ್ರೇಡ್ ಫೆಸ್ಟಿವಲ್ 2024ರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ಅಧ್ಯಕ್ಷ ಅಹಮದ್ ಶರೀಫ್ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ಮುಳ್ಳೇರಿಯಾ ಬಿಸಿನೆಸ್ ಅಸೋಸಿಯೇಷನ್ ಏರ್ಪಡಿಸುವ ಮುಳ್ಳೇರಿಯಾ ಟ್ರೇಡ್ ಫೆಸ್ಟಿವಲ್ 2024ರ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯನ್ನು ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿಯ ಜಿಲ್ಲಾಧ್ಯಕ್ಷ ಅಹಮದ್ ಶರೀಫ್ ನೆರವೇರಿಸಿದರು. കാർഷിക യന്ത്ര പ്രദർശന വിപണന മേള, കമ്പനികളുടെയും ധനകാര്യ സഹകരണ സ്ഥാപനങ്ങളുടെയും ഉൽപ്പന്ന സേവനങ്ങളുടെ പ്രദർശനം, വൈവിധ്യമാർന്ന ഭക്ഷണ സ്റ്റാളുകൾ, സംരംഭകരുടെ വിവിധ ഉൽപ്പന്നങ്ങളുടെയും സേവനങ്ങളുടെയും സ്റ്റാളുകൾ, കുട്ടികൾക്കും മുതിർന്നവർക്കുമുള്ള വിനോദ പാർക്ക്, പ്രകൃതിയെ സംരക്ഷിച്ചുള്ള നിർമ്മിതികളും ക്രമീകരണങ്ങളും,
കുടുംബശ്രീ യൂണിറ്റുകളുടെ സ്റ്റാളുകൾക്ക് അതുപോലെ പ്രത്യേക ഇളവുകൾ നൽകുന്നുണ്ട്. രാവിലെ 11 മണി മുതൽ രാത്രി 10:30 വരെയാണ് ഈ മേളയുടെ സമയം. ಸುದ್ದಿಗೋಷ್ಠಿಯಲ್ಲಿ ಕೇರಳ ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ಉಪಾಧ್ಯಕ್ಷ ಗಣೇಶ್ ವಲ್ಸ, ಮುಳ್ಳೇರಿಯಾ ಬಿಸಿನೆಸ್ ಅಸೋಸಿಯೇಷನ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ವಿಜಯನ್ ಬಿ, ಎಂಎಸ್ ಹರಿಪ್ರಸಾದ್, ಅಗ್ನೇಶ್ ಕಳರಿ, ಕೃಷ್ಣ ಪ್ರಸಾದ್ ಎ, ರಂಗನಾಥ್ ರಾವ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಹೈಸ್ಕೂಲ್ ಮಕ್ಕಳ ತಾಯಂದಿರ ಸಂಗಮ ಸಿರಾಜುಲ್ ಹುದಾ ಶಾಲಾ ಆಡಿಟೋರಿಯಂನಲ್ಲಿ ನಡೆಯಿತು. ಶಾಲಾ ಮುಖ್ಯೋಪಾಧ್ಯಾಯ ಬಶೀರ್ ಮಿಯಪ್ಪದವು ಉದ್ಘಾಟಿಸಿದರು. ಮಂಜೇಶ್ವರ ಸಿರಾಜುಲ್ ಹುದಾ ಶಾಲಾ ಆಡಿಟೋರಿಯಂನಲ್ಲಿ ಹೈಸ್ಕೂಲ್ ಮಕ್ಕಳ ತಾಯಂದಿರ ಸಂಗಮ ನಡೆಯಿತು. ಶಾಲಾ ಮುಖ್ಯೋಪಾಧ್ಯಾಯ ಬಶೀರ್ ಮಿಯಪ್ಪದವ್ ಉದ್ಘಾಟಿಸಿದರು. ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಯುಎ ಖಾದರ್ ಅಧ್ಯಕ್ಷತೆ ವಹಿಸಿದ್ದರು. ನಂತರ ಶಾಲಾ ಮಕ್ಕಳ ಬೆಳವಣಿಗೆ ಮತ್ತು ಶಿಕ್ಷಣದಲ್ಲಿ ರಕ್ಷಕರ ಪಾತ್ರ ಎಂಬ ವಿಷಯದ ಕುರಿತು ಡಾಕ್ಟರ್ ಫರ್ಹಾನ್ ನೌಶಾದ್ ಮಲಪುರ ತರಗತಿ ತೆಗೆದುಕೊಂಡರು. ಪೋಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಶೀರ್ ಪಾಂಡ್ಯಾಲ್ ಸ್ವಾಗತಿಸಿ ಮೂಸಾ ರಜಾಕ್ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಎಂಟುಕಜೆ ಗ್ರಾಮ ಪಂಚಾಯತ್ನ ಕುಟುಂಬ ಆರೋಗ್ಯ ಕೇಂದ್ರಕ್ಕೆ ಕುದುಕೋಳಿ ಫ್ಯೂಯಲ್ಸ್ ವತಿಯಿಂದ ಮುಖದ್ವಾರವನ್ನು ನಿರ್ಮಿಸಿ ನೀಡಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಬ್ದುಲ್ಲಾ ಮಾದುಮೂಲೆಯವರು ಸಮರ್ಪಿಸಿದರು. ಕುದುಕೋಳಿ ಫ್ಯೂಯಲ್ಸ್ ವತಿಯಿಂದ ಎಣ್ಮಕಜೆ ಗ್ರಾಮ ಪಂಚಾಯಿತಿಯ ಕುಟುಂಬ ಆರೋಗ್ಯ ಕೇಂದ್ರಕ್ಕೆ ನಿರ್ಮಿಸಿದ ಮುಖದ್ವಾರವನ್ನು ದಾನಿ, ಉದ್ಯಮಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಬ್ದುಲ್ಲಾ ಮಾದುಮೂಲೆಯವರು ಸಮರ್ಪಿಸಿದರು. ಶನಿವಾರ ನಡೆದ ಸಮಾರಂಭದಲ್ಲಿ ಮುಖದ್ವಾರವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಎಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್ ಅಧ್ಯಕ್ಷತೆ ವಹಿಸಿದ್ದರು. ಶಿಕ್ಷಣಾಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಶ್ರೀ ಕುಲಾಲ್, ಮೆಡಿಕಲ್ ಆಫೀಸರ್ ಡಾಕ್ಟರ್ ಗ್ರೀಷ್ಮಾ, ಶಾಂತ ಮೊದಲಾದವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕೊಡುಗೈದಾನಿ ಅಬ್ದುಲ್ಲಾ ಮಾದುಮೂಲೆ ಅವರನ್ನು ಎಚ್ಎಫ್ಸಿ ವತಿಯಿಂದ ಅಭಿನಂದಿಸಲಾಯಿತು. ಸಾಜಿದ್ ಸ್ವಾಗತಿಸಿ ಬಿಜಿತ್ ಧನ್ಯವಾದವಿತ್ತರು. ಫ್ಯಾಮಿಲಿ ಹೆಲ್ತ್ ಸೆಂಟರ್ ಇದಕ್ಕೆ ಒಂದು ಸಣ್ಣ ಸಹಾಯದ ಅಗತ್ಯವಿತ್ತು. 2 ವಾರ ಮುಂಚೆ ನಮ್ಮ ಪಂಚಾಯತ್ ಅಧ್ಯಕ್ಷರಾದಂಥ ಸೋಮಣ್ಣನವರು ನಾವು ಒಟ್ಟಿಗೆ ಸಿಕ್ಕಿದ್ದೆವು ಕಾಟುವುಕ್ಕೆ ಒಂದು ಕಾಲೇಜ್ ಆ್ಯನ್ಯುವಲ್ ಡೇ ದಿವಸ. ಅವರು ನನ್ನ ಮುಂದೆ ಈ ಒಂದು ಸಣ್ಣ ಒಂದು ಡಿಮಾಂಡನ್ನು ನನ್ನ ಮುಂದಿಟ್ಟಾಗ 2 ಕಾರಣಕ್ಕಾಗಿ ನನಗೆ ನೋ ಅನ್ನಲು ಆಗಲಿಲ್ಲ. ಒಂದು, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಈ ಮುಂದೆಯೂ ಕೂಡ ಈ ಫ್ಯಾಮಿಲಿ ಹೆಲ್ತ್ ಸೆಂಟರ್ ಕೇಳಿದಾಗ ನನ್ನ ಮಟ್ಟಿನ ಸಣ್ಣ ಸಹಾಯವನ್ನು ಮಾಡಿದ್ದೇನೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಆಲ್ ಕೇರಳ ಎಸ್ಸಿಎಸ್ ಫುಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ ಗಳಿಸಿತು ಕಾಸರಗೋಡು ಶಂಕರಾಚಾರ್ಯ ಕಂಪ್ಯೂಟರ್ ಸೆಂಟರ್. 20 ತಂಡಗಳು ಸ್ಪರ್ಧಿಸಿದ ಚಾಂಪಿಯನ್ಶಿಪ್ನಲ್ಲಿ ಅತ್ಯುತ್ತಮ ಪ್ರದರ್ಶನದೊಂದಿಗೆ ಕಾಸರಗೋಡು ಶಂಕರಾಚಾರ್ಯ ಕಂಪ್ಯೂಟರ್ ಸೆಂಟರ್ ವಿಜಯ ಕಿರೀಟ ಮುಡಿಗೇರಿಸಿರುವುದು. ಕಣ್ಣೂರು ಕೇಂದ್ರವಾಗಿ ವೃತ್ತಿಪರ ಕಂಪ್ಯೂಟರ್ ಶಿಕ್ಷಣ ಕ್ಷೇತ್ರದಲ್ಲಿ 29 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಂಕರಾಚಾರ್ಯ ಕಂಪ್ಯೂಟರ್ ಸೆಂಟರ್ ಆಯೋಜಿಸಿದ್ದ ಆಲ್ ಕೇರಳ ಫುಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕಾಸರಗೋಡು ಶಂಕರಾಚಾರ್ಯ ಕಂಪ್ಯೂಟರ್ ಸೆಂಟರ್ ಚಾಂಪಿಯನ್ ಆಯಿತು. ಕೇರಳದ ವಿವಿಧ ಜಿಲ್ಲೆಗಳಲ್ಲಿರುವ ಶ್ರೀ ಶಂಕರಾಚಾರ್ಯ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಸ್ಥಳೀಯವಾಗಿ ನಡೆಸಿದ ಫುಟ್ಬಾಲ್ ಸ್ಪರ್ಧೆಯಲ್ಲಿ ವಿಜೇತರಾದ 20 ತಂಡಗಳು ಸ್ಪರ್ಧಿಸಿದ ಚಾಂಪಿಯನ್ಶಿಪ್ನಲ್ಲಿ ಉತ್ತಮ ಪ್ರದರ್ಶನದೊಂದಿಗೆ ಕಾಸರಗೋಡು ಶಂಕರಾಚಾರ್ಯ ಕಂಪ್ಯೂಟರ್ ಸೆಂಟರ್ ವಿಜಯ ಕಿರೀಟ ಮುಡಿಗೇರಿಸಿದೆ. ಇರಿಟಿ ಸೆಂಟರ್ ರನ್ನರ್ ಅಪ್ ಆಗಿದೆ. ಕಣ್ಣೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಜಿತ್ ಕುಮಾರ್ ಚಾಂಪಿಯನ್ಶಿಪ್ ಅನ್ನು ಉದ್ಘಾಟಿಸಿದರು. ಮ್ಯಾನೇಜಿಂಗ್ ಡೈರೆಕ್ಟರ್ ಅಬ್ದುಲ್ ರಜಾಕ್ ಅಧ್ಯಕ್ಷತೆ ವಹಿಸಿದ್ದರು. ಕನ್ವೀನರ್ ಜಗ್ಗಿ ಮ್ಯಾಥ್ಯೂ ಸ್ವಾಗತಿಸಿದರು. ಜನರಲ್ ಮ್ಯಾನೇಜರ್ ಜ್ಯೋತಿ ಪ್ರಕಾಶ್, ಪ್ರಿನ್ಸಿಪಲ್ ಸೀತಾ ಪದ್ಮನಾಭನ್, ವಿವಿಧ ಡಿಪಾರ್ಟ್ಮೆಂಟ್ ಹೆಡ್ ಆದ ಮೊಹಮ್ಮದ್ ಶರಾಫುದ್ದೀನ್, ಸೂರಜ್, ರಮಿತ್, ರಾಗೇಶ್, ಶ್ರೀನೇಶ್, ಶ್ರೀರಾಜ್ ಮೊದಲಾದವರು ಮಾತನಾಡಿದರು. ವಿಜೇತರಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಬ್ದುಲ್ ರಜಾಕ್ ನಗದು ಪುರಸ್ಕಾರ ಹಾಗೂ ಟ್ರೋಫಿ ವಿತರಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಸದುರ್ಗ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕಚೇರಿ ಎದುರು ಕಾಂಗ್ರೆಸ್ ಮುಖಂಡರ ತಲೆಬೋಳಿಸಿ ಪ್ರತಿಭಟನೆ. ಪ್ರವಾಸಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಪದ್ಮರಾಜ್ ರಾಯಿಂಗೋತ್ ಪ್ರತಿಭಟನೆ ನಡೆಸಿರುವುದು. ಗವರ್ನರ್ ಅವರ ವಿರುದ್ಧ ಕಾಸರಗೋಡಿನಲ್ಲೂ ಎಸ್ಎಫ್ಐಆರ್ ಪ್ರತಿಭಟನೆ. ಗವರ್ನರ್ ಅವರನ್ನು ಅವಹೇಳನ ಮಾಡಿ ಹಾಕಲಾದ ಬ್ಯಾನರ್. ಪೈವಳಿಕೆಯಲ್ಲಿ ಅನುಮತಿಸಿದ ಸರ್ಕಾರಿ ಐಟಿಐ ಇನ್ನೂ ಸಾಕಾರಗೊಂಡಿಲ್ಲ. ಮೊದಲ ಪಿಣರಾಯಿ ಸರ್ಕಾರ ಆಗಿದ್ದು ಸರ್ಕಾರಿ ಐಟಿಐ ಘೋಷಿಸಿರುವುದು. ಸಮಸ್ತ 100ನೇ ವಾರ್ಷಿಕ ಘೋಷಣಾ ಸಮ್ಮೇಳನ ಡಿಸೆಂಬರ್ 30ರಂದು. ಸಮ್ಮೇಳನದ ಮುನ್ನೋಡಿಯಾಗಿ ಮೀಡಿಯಾ ಸಂಗಮ. ಅದ್ಭುತ ಚಿತ್ರಗಳನ್ನು ರಚಿಸಿ ಗಮನಾರ್ಹವಾಗುತ್ತಿದ್ದಾರೆ ಕಾಸರಗೋಡು ಚೆಟ್ಟುಂಗುಳಿಯ ಬಿಎಂ ಬಶೀರ್. ಇವರು ರಚಿಸಿದ ಎಂಎ ಯೂಸಫ್ ಅಲಿ ಅವರ ಚಿತ್ರ ಕಲಾವಂತಿಕೆಗೆ ಸಾಕ್ಷಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.